ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಈ ಬ್ಯಾಂಗ್ಳೂರಿನ ಚಳಿಗೆ ನಮ್ಮ ಗೌಡ್ರ ಸ್ಟೈಲ್ನಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತಡ ಮಾಡೋದು ಯಾಕೆ, ಕಮಾನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಕಾಗಿರುವಂಥ ಸಾಮಗ್ರಿಗಳು ಮೇಯ್ನಾಗಿ ತೆಂಗಿನಕಾಯಿ, ಒಂದು ಟೊಮೆಟೊ, ಒಂದು ಆನಿಯನ್, ಒಣಗಿದ ಮೆಣಸಿನ್ಕಾಯಿ, 4 ಗೋಡಂಬಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ. ಇದು ಆಪ್ಷನಲ್, ನಿಮ್ಮ ಹತ್ರ ಇಲ್ಲ ಅಂತಂದರೆ ಪುದೀನ ಸ್ಕಿಪ್ ಕಂಪ್ಲೀಟಾಗಿ ಮಾಡಿ. ಆ್ಯಂಡ್ ಧನಿಯಾ ಪೌಡರ್, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಮೇಯ್ನಾಗಿ ಮಟನ್, ಉಪ್ಪು. ಆ್ಯಂಡ್ ಇದು ಬಂದ್ಬಿಟ್ಟು ಎಲ್ಲ ಮಸಾಲ ಐಟಮ್ಸ್ ಇದೆ, ಏನೇನಿದೆ ಅದರಲ್ಲಿ ಅಂತ ವಿಡಿಯೋ ಮಾಡುವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಮೊದಲಿಗೆ ಪ್ಯಾನ್ ತೊಗೊಂಡು ಅದಕ್ಕೆ ಮಸಾಲ ಐಟಮ್ಸ್ ಒಂದೇ ಒಂದು ನಾನು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ. ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಒಂದು 5 ಕಾಳಷ್ಟು ಕಾಳುಮೆಣಸು, 3 ಲವಂಗ ತೊಗೊಂಡಿದ್ದೀನಿ. ಆ್ಯಂಡ್ ಅದೇ 5 ಕಾಳಷ್ಟು ಮೆಂತ್ಯನೂ ತೊಗೊಂಡು ಗಸಗಸೆ ಮಸ್ಟ್ ಆ್ಯಂಡ್ ಶುಡ್ ಸ್ವಲ್ಪ ಚಿಟಪಟ ಅನ್ನೋ ಥರ ಗಸಗಸೆ ಹುರಿದು ಜಾರ್ ತೊಗೊಂಡ್ಬಿಟ್ಟೆ. ನೆಕ್ಸ್ಟ್ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧದಷ್ಟು ಈರುಳ್ಳಿ, ಒಂದು ಈರುಳ್ಳಿಯಲ್ಲಿ ಏನಿದೆ, ಒಂದು ಈರುಳ್ಳಿನ ಕಂಪ್ಲೀಟಾಗಿ ಹಾಗೆ ನೀವು ಜಾರ್ಗೆ ಹಾಕ್ಕೊಂಡು ಇನ್ನು ಅರ್ಧ ಬಂದುಬಿಟ್ಟು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಬೇಕು ಅಂತ ಏನು ಲೈಕ್ ಕಂಪಲ್ಸರಿ ಇಲ್ಲ, ನಿಮ್ಮ ಹತ್ರ ಸ್ಟವ್ ಇರೋದ್ರಿಂದ ನೀವು ಅದನ್ನು ಸುಟ್ಟಿ ಕೂಡ ಈರುಳ್ಳಿ ಹಾಫ್ ಹಂಗೆ ಹಾಕ್ಕೊಬೋದು ಜಾರಿಗೆ. ಮತ್ತು ಈರುಳ್ಳಿ ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಅದೇ ಪ್ಯಾನಿಗೆ ಏನು ನಾನು ಇಟ್ಕೊಂಡಿದ್ದೀನಿ, ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವೇನಿದೆ ಅದನ್ನು ಹಾಕಿ ಅದನ್ನು ರೋಸ್ಟ್ ಮಾಡಿ, ಸ್ವಲ್ಪ ಈರುಳ್ಳಿ ಕೆಂಪಗಾಗೋಷ್ಟು ರೋಸ್ಟ್ ಮಾಡಿ ಅದನ್ನು ಕೂಡ ಜಾರಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಬಿಸಿ ಬಿಸಿ ಏನು ಹಾಕಿದ್ದೀರಾ ಅದನ್ನು ಇವಾಗಲೇ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಯಾಕಂತಂದರೆ ಬಿಸಿ ಇದ್ದಷ್ಟು ಜಾರಂದು ಬ್ಲೇಡ್ ಹಾಳಾಗೋದು ಜಾಸ್ತಿ. ಸೊ ಅದಕ್ಕೆ ನಾನಿವಾಗ ಗೋಡಂಬಿ ಏನಿಟ್ಟಿದ್ದೆ ಆ ಗೋಡಂಬಿನ ಆ್ಯಡ್ ಮಾಡಿಕೊಂಡು ಅದೇ ಟೊಮೆಟೊ ಒಂದೇನು ಹೇಳಿದ್ದೆ ಕಂಪ್ಲೀಟ್ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಸೈಡಲ್ಲಿ ಇಟ್ಟಿದ್ದಂಥ ಪುದೀನ ಏನಿದೆ ಮತ್ತು ಕೊತ್ತಂಬರಿ ಸೊಪ್ಪು ಏನಿದೆ ಅದು ಎರಡೂ ಆ್ಯಡ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ಹಾಕ್ಕೊಳ್ಳಿ. ನಾನು 2 kg ಇಷ್ಟೇ ತೆಂಗಿನಕಾಯಿ ತೊಗೊಂಡಿರೋದು, ಜಾಸ್ತಿ ತೆಂಗಿನಕಾಯಿ ಆದರೂ ಚೆನ್ನಾಗಿರಲ್ಲ. ಅದೇ ಮಿಕ್ಸಿ ಜಾರ್ಗೆ ಮನೇಲೆ ಮಾಡಿರುವಂಥ ಧನಿಯಾ ಪುಡಿ ಏನಿದೆ ಅದನ್ನು ಹಾಕ್ಕೊತಿದ್ದೀನಿ. ಅಂಗಡಿ ಧನಿಯಾ ಪುಡಿ ಹಾಕಿದ್ರೆ ನಿಮ್ಗೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಸೊ ನಾನು 2 ಸ್ಪೂನಷ್ಟು ಧನಿಯಾ ಪುಡಿನ ಇದಕ್ಕೆ ಹಾಕ್ಕೊತಿದ್ದೀನಿ. ಇವಾಗ ಜಾಸ್ತಿ ಧನಿಯಾ ಪುಡಿ ಹಾಕಿದ್ರೂ ಮಸಾಲ ಜಾಸ್ತಿ ಇರುತ್ತೆ. ಇಲ್ಲಿಗೆ ಮಸಾಲ ರೆಡಿ ಇದೆ, ಇವಾಗಲೇ ರುಬ್ಬಾರ್ದು. ಸೊ ಸೈಡಿಗೆ ಇಟ್ಬಿಟ್ಟು ನಾವು ಮಟನ್ ಏನಿದೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಕುಕ್ಕರ್ ಇಟ್ಕೊತೀನಿ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಚಿಪ್ಪೆ ಸುಲಿದೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಅದಕ್ಕೆ ಮಟನ್ ಹಾಕ್ಬಿಟ್ಟು, ದ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಮಟನ್ ಸಾರಿಗೆ ನೀವು ಕಲ್ಲುಪ್ಪು ಬಳಸಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಕಲ್ಲುಪ್ಪು ಹಾಕ್ಕೊಂಡು 2 ವಿಷಿಲ್ ಕೂಗಕ್ಕೆ ಬಿಟ್ಬಿಡಿ, ಅರ್ಧ ಬೆಂದಿರಬೇಕು ಮಟನ್. ಅದಾದಮೇಲೆ 2 ವಿಷಿಲ್ ಆದಮೇಲೆ ವಿಷಿಲ್ ಹೋದ್ಮೇಲೆ ಕುಕ್ಕರ್ ತೆಗೆದು ಅದಕ್ಕೆ ನಾವೇನು ರುಬ್ಬಿಟ್ಕೊತೀವಲ್ಲ ಆಮೇಲೆ ಮಸಾಲ ಅದು ಸ್ವಲ್ಪ ಹಾರಿದ್ಮೇಲೆ ಆ ಮಸಾಲಾನ ತೆಗೆದು ಇದರ ಜೊತೆ ಮಿಕ್ಸ್ ಮಾಡಿ ಇನ್ನೂ 2 ವಿಷಿಲ್ ಎಕ್ಸ್ಟ್ರಾ ಕೊಟ್ಟರೆ, ಯಾಕಂತಂದರೆ ಮಟನ್ ತುಂಬ ಟೈಮ್ ತೊಗೊಳತ್ತೆ ಬೇಯೋಕ್ಕೆ. ಸೊ ಟೋಟಲ್ 4 ವಿಷಿಲು ಮಟನ್ ಹಾಕ್ಕೊಂಡು ಬೇಯಿಸ್ಕೊಂಡು ನಿಮಗೆ ಮಟನ್ ಸಾರು ರೆಡಿ ಇರುತ್ತೆ. ಸೊ ಇವಾಗ ಏನು ಮಾಡಬೇಕಂತಂದರೆ, ಕುಕ್ಕರಲ್ಲಿರುವಂಥ ಮಟನ್ ಏನಿದೆ ಬೆಂದಿರೋದು, ಒಗ್ಗರಣೆ ಹಾಕಿ ಇಟ್ಕೊಂಡಿರುವಂಥ ಮಟನ್ನಿಗೆ ಒಗ್ಗರಣೆ ಹಾಕಿ ಮಸಾಲ ಹಾಕಿ ಮುಚ್ಚಿಡಬೇಕು. ನಿಮಗೆ ಇಷ್ಟ ಇದ್ದರೆ, ನಮ್ಮಮ್ಮ ಯೂಶಲ್ ಆಗಿ ಆಲೂಗಡ್ಡೆ ಹಾಕ್ತಾರೆ, ಅದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಒಂದು ಆಲೂಗಡ್ಡೆ ಹಾಕೊಬೋದು. ಮಂಡ್ಯ ಸ್ಟೈಲ್ ಮುದ್ದೆ ಮಟನ್ ಸಾರು ರೆಡಿ ಟು ಸರ್ವ್ ಅಲ್ಲ ಈಟ್. ಬಿಸಿ ಬಿಸಿ ಘಮ ಘಮ ಅಂತ ಇದೆ, ತಿನ್ನೋಣ ಹೇಗಿದೆ ಅಂತ. ಮುದ್ದೆ ಮುರ್ಕೊಂಡು
ನೀವು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೆಂಗಿದೆ ಅಂತ. ಟಾಡಾ!